ಎಂಗೇಜ್ಮೆಂಟ್ ಗೌನು ಮತ್ತು ರಿಸೆಪ್ಷನ್ ಗೌನ್ನ ಡಿಸೈನ್ ಮಾಡ್ತಿದ್ದೀನಿ. ಅದು ಯಾರಿಗೋಸ್ಕರ ಮಾಡ್ತಿದ್ದೀನಿ, ಹೆಂಗೆ ಮಾಡ್ತಿದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಮೈಸೂರು ಹೊರಟಿದ್ದೀವಿ ಬಿಕಾಸ್ ಒಂದು ಫ್ಯಾಬ್ರಿಕ್ ಸೋರ್ಸಿಂಗ್ ಇತ್ತು. ಹಾಗಾಗಿ ವೆಡ್ಡಿಂಗ್ ಆರ್ಡರ್ಗೆ ಫ್ಯಾಬ್ರಿಕ್ನ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದೀವಿ. ನಾನು, ಮಧುವಣ್ಣ ಮತ್ತು ನನ್ನ ತಮ್ಮ ಪಾಪ 3 ಜನ ಹೋಗ್ತಾ ಇದ್ದೀವಿ. ನೋಡೋಣ ಹೋಗ್ತಾ ಏನೇನಾಗುತ್ತೆ. ಲೆಟ್ಸ್ ಗೋ. ಬೆಳಿಗ್ಗೆ 10:30 11 ಗಂಟೆ ಅಷ್ಟರಲ್ಲಿ ಒಂದು ಮದುವೆನ ಅಟೆಂಡ್ ಮಾಡಿ ಮಧ್ಯಾಹ್ನ 12:30 ಅಷ್ಟರಲ್ಲಿ ನಾವು ಹಾಸನ್ನ ಬಿಟ್ವಿ. ಮೈಸೂರಿಗೆ ಹೋಗುವಷ್ಟರೊಳಗೆ 3:30 ಆಗಿತ್ತು. ಆಲ್ರೆಡಿ ಊಟದ ಟೈಮ್ ಆಗಿದ್ದರಿಂದ ಅಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಮೈಸೂರೊಳಗಡೆಗೆ ಎಂಟ್ರ್ ಆದ್ವಿ. ಮೈಸೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ನಾನು PGಲಿದ್ದೆ. ನನ್ನ PG ಮೇಟ್ಸ್ ಕೂಡ ಸಿಕ್ಕಿದ್ರು. ಯಾರು ಗೊತ್ತಾ ಇದು? ಮಿಸ್ಟರ್ ಪ್ರಭು ಪ್ರಭು ಮತ್ತು ಶ್ರೀ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಅಲ್ಲಿಂದ ಸರಸ್ವತಿಪುರಂ ಕಡೆಗೆ ಹೊರಟೆ. ಅಲ್ಲಿ ಮ್ಯಾಮ್ ಒಂದು ಫ್ಯಾಬ್ರಿಕ್ ಕೊಡ್ತೀನಿ ಅಂತ ಹೇಳಿದರು. ಅವರು ಟೇಲರ್ಗೆ ಕೊಟ್ಟಿದ್ರು ಆಲ್ರೆಡಿ ಸ್ಟಿಚ್ಗೆ. ಅದು ನೋಡು ಪ್ರಸಾದ್, ನಿನ್ಗೆ ಇಷ್ಟ ಆದರೆ ತೊಗೊಂಡು ಹೋಗು ಅಂತ ಅಂದರು. ಸೊ ಹೋಗಿ ಆ ಫ್ಯಾಬ್ರಿಕ್ನ ಕಲೆಕ್ಟ್ ಮಾಡಿಕೊಂಡು ರಿಟರ್ನ್ ನಾನು ಆಯುರ್ವೇದಿಕ್ ಹಾಸ್ಪಿಟಲ್ ಹತ್ರ ಹೊರಟೆ, KR ಹಾಸ್ಪಿಟಲ್ ಅಪೋಸಿಟ್. ಬಿಕಾಸ್ ಅಲ್ಲಿ ಮ್ಯಾಮ್ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು ನನಗೆ. ಮ್ಯಾಮ್ ಕೂಡ ಸಿಕ್ಕಿದ್ರು. ದಿಸ್ ಈಸ್ ಮೈ ಮ್ಯಾಮ್, ವಸಂತಿ ಮ್ಯಾಮ್. ನಾನು ಮತ್ತು ಮ್ಯಾಮ್ ಒಂದಷ್ಟು ಫ್ಯಾಬ್ರಿಕ್ ಅಂಗಡಿಗಳಿಗೆ ಹೋಗಿ ಸೋರ್ಸಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಮಗೆ ಯಾವ್ಯಾವ ಫ್ಯಾಬ್ರಿಕ್ ಬೇಕೋ ಅದನ್ನು ತೊಗೊಂಡ್ವಿ. ನನಗೆ ಅಲ್ಲಿ ಸಿಕ್ಕಿದ್ದು ವೆಲ್ವೆಟ್ ಅದೊಂದೇ ಸ್ಯಾಟಿಸ್ಫೈ ಅಂತ ಅನಿಸಿದ್ದು. ಅದನ್ನು ತೊಗೊಂಡು ನೆಟ್ಟೆಡ್ ಸಿಗಲಿಲ್ಲ, ಸರ್ಚ್ ಮಾಡಿದ್ವಿ. ಅದಾದಮೇಲೆ ನಮಗೆ ಇನ್ನೊಂದು ಟಿಶ್ಯೂ ಸಿಲ್ಕ್ ಸ್ಯಾರಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಮತ್ತೆ ಗಾಂಧಿ ಸರ್ಕಲ್ ಹತ್ರ ಬಂದು ಕಾರ್ನ ಅಲ್ಲೇ ಎಲ್ಲೋ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹುಡ್ಕೊಂಡು ಹೋಗಿದ್ದೆ ಸುಮಂಗಲಿ ಸಿಲ್ಕ್ಸಲ್ಲಿ. ಹೋದ ತಕ್ಷಣ ನನಗೆ ಬೇಕಾದ ಕಲರು, ಬೇಕಾದ ಸ್ಯಾರಿ ಸಿಕ್ತು. ನನ್ನ ಕ್ಲೈಂಟ್ಗೆ ಬೇಕಾಗಿರೋ ಥರನೇ ಅದು 2 ಸ್ಯಾರಿ ತೊಗೊಂಡೆ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಹೀಗೆ ಮೈಸೂರು ವ್ಯೂನ ಎಂಜಾಯ್ ಮಾಡ್ತಾ ಮುಂದೆ ಹೋದ್ವಿ. ಇಲ್ಲಿ ಯಾವ ಮೂಲೆ ನೋಡಿದರೂ ಬೇಕಾದಷ್ಟು ಮೆಮೊರೀಸ್ಗಳಿದೆ ನನಗೆ. ಬಿಕಾಸ್ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ಮಟೀರಿಯಲ್ಸ್ ಬೇಕು ಅಂತ ಅಂದರೆ, ಮತ್ತು ಏನಾದರೂ ಬೇಕು ಅಂತ ಅಂದರೆ ಸಿಟಿ ರೌಂಡ್ಸ್ ಹಾಕೋದೊಂದೇ ಆಪ್ಷನ್ ಇದ್ದಿದ್ದು ನಮಗೆ. ಅದಾದಮೇಲೆ ನೆಕ್ಸ್ಟ್ ನನಗೆ ಬೇಕಾಗಿದ್ದು ನೆಟ್ ಫ್ಯಾಬ್ರಿಕ್ಕು. ಸೊ ಹಾಗಾಗಿ ನೆಕ್ಸ್ಟು ಮೀನಾ ಬಜಾರ್ ಕಡೆ ಹೊರಟೆ. ಗಾಯ್ಸ್, ಒಂದು ವೆಲ್ವೆಟ್ ಫ್ಯಾಬ್ರಿಕ್ ಅಂತೂ ಸಿಕ್ತು. ಆ್ಯಂಡ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಕೂಡ ಸಿಕ್ತು. ಅಂದರೆ ಟಿಶ್ಯೂ ಸಿಲ್ಕ್ ಏನಲ್ಲ, ನಾರ್ಮಲ್ ಸಿಲ್ಕ್ ಸ್ಯಾರಿನೇ, ಬಟ್ ನನಗೆ ಬೇಕಾಗಿರೋಂಥ ಕಲರ್ ಅಂತೂ ಸಿಕ್ತು. ಈಗ ನೆಟ್ಟೆಡ್ ಒಂದು ಸಿಕ್ಕಿಲ್ಲ. ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಅಂತಂದರೆ ಇದಕ್ಕೆ ವೆಲ್ವೆಟ್ಗೆ ರಿಲೇಟೆಡ್ ಆಗಿರೋಂಥ ನೆಟ್ಟೆಡ್ ಒಂದು ಸಿಕ್ಕಿಲ್ಲ. ಅದನ್ನು ಹುಡ್ಕೊಂಡು ಝಮ್ಝಮ್ಗೆ ಹೊರಟಿದ್ದೀನಿ. ಬನ್ನಿ ಹೋಗೋಣ ಮೀನಾ ಬಜಾರ್ ಝಮ್ಝಮ್ ಬಜಾರ್ಗೆ ಬಂದು ಒಂದಷ್ಟು ಕಲರ್ ಫ್ಯಾಬ್ರಿಕ್ಸ್ನ ಮ್ಯಾಚ್ ಮಾಡಿ ಫೈನಲಿ ನನಗೆ ಬೇಕಾಗಿರೋಂಥ ನೆಟ್ಟೆಡ್ ಸಿಕ್ತು. ಅದನ್ನು ಝಮ್ಝಮ್ಮಲ್ಲಿ ಇರೋ ಕಲೆಕ್ಷನ್ಸ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಅದಾದಮೇಲೆ ಸಹಾರ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ನನಗೆ ಯಾವ್ದು ಲೇಸ್ ಬೇಕು ಅದನ್ನು ಮೀಟರ್ ಲೆಕ್ಕ ಪರ್ಚೇಸ್ ಮಾಡಿಕೊಂಡೆ. ಇಲ್ಲೂ ಕೂಡ ಅಷ್ಟೇ ಲಾಟ್ಸ್ ಆಫ್ ಕಲೆಕ್ಷನ್ಸ್ ಇತ್ತು. ಕುಕ್ಕರಳ್ಳಿ ಕೆರೆ ಹತ್ರ ಹೋಗುವಾಗ ಮಹಾವೀರ್ ಫಲೂಡಾನ ನೋಡಿದೆ. ತುಂಬ ದಿನ ಆಗಿತ್ತು ತಿಂದು. ಸೊ ಹಾಗಾಗಿ ತಿನ್ನಲೇಬೇಕು ಅಂತ ಹೇಳಿ ಹೋಗಿ 3 ಜನ ಕೂಡ ಬಾದಾಮ್ ಫಲೂಡಾನ ತೊಗೊಂಡು ತಿಂದ್ವಿ. ಇದಂತೂ ನಾನು PGಲಿ ಇರುವಾಗ ವೀಕ್ಲಿ ಒನ್ಸ್ ಮಿಸ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಚಾಟ್ ಶಾಪ್ಗೆ ಬಂದ್ವಿ. ಇದು ಬಂದು ನಮ್ಮ ಕಾಲೇಜ್ ಹತ್ರನೇ ಇದ್ದಿದ್ದು. ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಚಾಟ್ಸ್ನ ತಿಂತಿದ್ವಿ. ಸೊ ಇಲ್ಲಿ ಬಂದ ತಕ್ಷಣ ನನಗೆ ಒಂದೊಂದಷ್ಟು ಮೆಮೊರೀಸು ರೀಕಾಲ್ ಆಯಿತು. 3 ಜನನು ಇಲ್ಲಿ ಮಸಾಲೆ ಪುರಿನ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ತಿಂದ್ಬಿಟ್ಟು ಅಣ್ಣನ ಮಾತಾಡಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಬಿಸಿಲ್ಮಾರಮ್ಮ ಟೆಂಪಲ್ಗೆ. ಇದು ನನ್ನ PG ಎದುರುಗಡೆ ಇದ್ದಂಥ ಬಿಸಿಲ್ಮಾರಮ್ಮ ಟೆಂಪಲು. ಪ್ರತಿದಿನ ಎದ್ದು ನೋಡ್ತಿದ್ದಂಥ ದೇವರಿದು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ದೇವ್ರ ದರ್ಶನ ಮಾಡದೇ ಇದ್ರೆ ಹೇಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಬಿಸಿಲ್ಮಾರಮ್ಮ ಟೆಂಪಲ್ ಇರೋದು TK ಲೇಔಟಲ್ಲಿ. ಆ್ಯಂಡ್ ಇಲ್ಲಿ ಒಂದಷ್ಟು ರಿನೋವೇಟ್ ಕೂಡ ಮಾಡಿದ್ರು, ಹೊಸದಾಗಿ ಏನೇನೋ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದು ಇನ್ನೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇದು ಸಂತೃಪ್ತಿ ಬಾಯ್ಸ್ PG. ಇದ್ದಿದ್ದು ದೇವಸ್ಥಾನದ ಆಪೋಸಿಟ್ಟೇನೆ. ಆ ವಾತಾವರಣಕ್ಕೂ ಆ ದೇವಸ್ಥಾನ ಇರೋದಕ್ಕೂ ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ 1.5 ವರ್ಷ ಇದ್ದೆ. ಆ್ಯಂಡ್ ಇಲ್ಲಿ ನನಗೆ ಸಿಕ್ಕಿರೋಂಥ ಮೆಮೊರೀಸ್ ಆಗಿರ್ಬೋದು, ಆ ಫ್ರೆಂಡ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ವಿ. ನೆಕ್ಸ್ಟ್ ನಾವು ಹಾಸನ ಕಡೆಗೆ ಹೊರಟ್ವಿ. ಹಾಸನ್ಗೆ ಬರೋ ಅಷ್ಟರೊಳಗೆ ಮೇ ಬಿ 9:30 ಆಗಿತ್ತು. ಊಟ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಮನೆಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬಂದ ತಕ್ಷಣ ಮಧುವಣ್ಣ ಕೂಡ ರಿಟರ್ನ್ ಮನೆಗೆ ಹೊರಟರು. ಫೈನಲಿ ಫ್ಯಾಬ್ರಿಕ್ ಸೋರ್ಸಿಂಗ್ನ ಮುಗಿಸ್ಕೊಂಡು ಮೈಸೂರಿಂದ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗೆ 10 ಗಂಟೆ ಆಗಿದೆ. 7:45ಗೆ ಹೊರಟಿದ್ದು, ಬರೋ ಅಷ್ಟರೊಳಗೆ 10 ಗಂಟೆ ಆಯಿತು. 2 ಅವರ್ಸಲ್ಲಿ ಬಂದಿದ್ದೀವಿ, ಪರವಾಗಿಲ್ಲ. ಹೋದ ಕೆಲಸ ಆಯಿತು, ಅದೊಂದು ಖುಷಿ ಆಯಿತು. ಬಿಕಾಸ್ ನಾನು ಸೋರ್ಸ್ ಮಾಡಿದ್ದಕ್ಕೂ ಸಾರ್ಥಕತೆ ಅಂತ ಅನ್ನಿಸ್ತು. ನನಗೆ ಬೇಕಾಗಿರೋ ಫ್ಯಾಬ್ರಿಕ್ ಕೂಡ ಸಿಕ್ತು, ಬೇಕಾಗಿರೋ ಮೆಟೀರಿಯಲೇ ಸಿಕ್ತು. ಆ್ಯಂಡ್ ಏನಕ್ಕೋಸ್ಕರ ಇದು ಶಾಪಿಂಗ್ ಅಂತ ಅಂದರೆ, ಒಂದು ಎಂಗೇಜ್ಮೆಂಟ್ ಗೌನು ಮತ್ತು ರಿಸೆಪ್ಷನ್ ಗೌನ್ನ ಡಿಸೈನ್ ಮಾಡ್ತಿದ್ದೀನಿ. ಅದು ಯಾರಿಗೋಸ್ಕರ ಮಾಡ್ತಿದ್ದೀನಿ, ಹೆಂಗೆ ಮಾಡ್ತಿದ್ದೀನಿ, ಇದೆಲ್ಲದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.